ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಜಂಕ್ ಫುಡ್ ಆ್ಯಂಡ್ ಬ್ಯಾಲೆನ್ಸ್ಡ್ ಡಯಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್ 3.5 ನೋಡಿ, ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳು ಅಂತೇಳಿ ಕರೀತಾರೆ. ನ್ಯೂಟ್ರಿಷನ್ ರಿಚ್ ಸಿರಿಯಲ್ಸ್, ಪೋಷಕಾಂಶಯುಕ್ತ ಧಾನ್ಯಗಳು ಮಿಲ್ಲೆಟ್ಸ್ ಅಂದರೆ ಇದೇ ನಮ್ಮ ಭಾರತೀಯ ಮೂಲ ಆಹಾರ. ಇತ್ತೀಚೆಗೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ, ಬಟ್ ಇವಾಗ ಮತ್ತೆ ಇವುಗಳ ಪ್ರಾಮುಖ್ಯತೆ, ಇವುಗಳ ಆಹಾರದಲ್ಲಿರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ಅರಿವು ಬರ್ತಾ ಇದೆ, ಎಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಬಟ್ ನಮ್ಮ ಮೂಲ ಭಾರತೀಯ ಆಹಾರನೇ ಇದು ಯಾವುದು, ಮಿಲ್ಲೆಟ್ಸ್ ಅಂತ ಏನು ಕರಿತೀವಿ, ದೂರ ಆಗಿಬಿಟ್ಟಿತ್ತು ತುಂಬ ವರ್ಷ. ಈ ಫಾರಿನರ್ಸ್ ಬಂದು ನಮ್ಮ ದೇಶವನ್ನು ಆಳಿದಾಗ ಬ್ರಿಟಿಷರಿಂದ ಎಷ್ಟೋ ನಮ್ಮ ಮೂಲ ಆಹಾರದ ಪದಾರ್ಥಗಳೆಲ್ಲವೂ ನಾಶವಾಗಿ ಅವರ ಆಹಾರ ಪದಾರ್ಥವನ್ನೇ ನಾವು ಸಹ ಅಳವಡಿಸ್ಕೊಂಡು ಅದರಿಂದ ಅನೇಕ ರೋಗಗಳನ್ನ ಬರ್ಸ್ಕೊಳ್ತಿದ್ದೀವಿ. ಆದರೆ ಮಿಲ್ಲೆಟ್ಸ್ ಇದೆಯಲ್ಲ, ಇದು ನಮ್ಮ ಭಾರತದ ಸ್ಥಳೀಯವಾದಂತಹ ಆಹಾರ ಪದ್ಧತಿ, ಆಹಾರ ಪದಾರ್ಥಗಳು. ಅದಕ್ಕೆ ಅವುಗಳನ್ನ ಮಿಲ್ಲೆಟ್ಸ್ ಅಂದರೆ ಏನು, ನ್ಯೂಟ್ರಿಷನ್ ರಿಚ್ ಅಂದರೆ ಸಿರಿ ಅಂದರೆ ಹೇಳಿ ಸಂಪತ್ತು ಅಂತ, ಧಾನ್ಯಗಳಲ್ಲೇ ಹೆಚ್ಚಿನ ಸಂಪತ್ತನ್ನು, ಹೆಚ್ಚು ಪೋಷಕಾಂಶಯುಕ್ತ ಸಿರಿಧಾನ್ಯಗಳು ಅಂತೇಳಿ ಅದಕ್ಕೆ ಹೆಸರು. ಅಂದರೆ ಎಲ್ಲ ಥರದ ನಿಮಗೆ ಆಹಾರದ ಸಿರಿ ಸೌಭಾಗ್ಯ ಎಲ್ಲ ಸಿಗೋದು ಈ ಧಾನ್ಯಗಳಲ್ಲೇ. ನೋಡೋಣ ಬನ್ನಿ. ಯು ಮೇ ಹ್ಯಾವ್ ಇಯರ್ ಆಫ್ ಜೋಹರ್, ಬಾಜ್ರಾ, ರಾಗಿ ಆ್ಯಂಡ್ ಸನ್ವಾ. ದೀಸ್ ಆರ್ ನೇಟಿವ್ ಕ್ರಾಪ್ಸ್ ಆಫ್ ಇಂಡಿಯಾ. ಫಿಗರ್ 3.9 ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ. ಸಾನ್ವಾ ಅಂದರೆ ಬಾರ್ನಿಯಾರ್ಡ್ ಮಿಲ್ಲೆಟ್, ಅಂದರೆ ಊದಲು ಅಂತೇಳಿ ಕರೀತಾರೆ. ಸಾನ್ವಾ ಅಂದರೆ ಬಾರ್ನಿಯಾರ್ಡ್ ಮಿಲ್ಲೆಟ್. ಇದರಲ್ಲಿ ಅನೇಕ ಸಿರಿಧಾನ್ಯಗಳು ಹೆಸರುಗಳು ಇದೆ. ಲಿಟಲ್ ಮಿಲ್ಲೆಟ್ ಅಂತ ಇದೆ, ಆರ್ಕಾ ಅಂತಿದೆ, ಸಾಮೆ, ಆರ್ಕಾ, ಇಲ್ಲೇ ಎಷ್ಟೊಂದು ಕೊಟ್ಟಿದ್ದಾರೆ, ಸಜ್ಜೆ ಕೊಟ್ಟಿದ್ದಾರೆ, ಬಾಜ್ರಾ ಕೊಟ್ಟಿದ್ದಾರೆ ಅಲ್ವಾ, ಜೋಳ ಕೊಟ್ಟಿದ್ದಾರೆ, ರಾಗಿ ಕೊಟ್ಟಿದ್ದಾರೆ, ರಾಗಿ, ಜೋಳ, ಸಜ್ಜೆ, ನವಣೆ, ಊದಲು, ಸಾಮೆ, ಆರ್ಕದಕ್ಕಿ, ಇವೆಲ್ಲವೂ ಸಹ ನಮ್ಮ ಭಾರತದ ಸ್ಥಳೀಯ ಬೆಳೆಗಳು. ನಮ್ಮ ಭಾರತದ ಮೂಲ ಸ್ಥಳೀಯ ಬೆಳೆಗಳಿಗೂ. ಅಕ್ಕಿ ಏನಿದೆ ಅದು ನಮ್ಮ ಭಾರತದ ಆಹಾರವೇ ಅಲ್ಲ. ನಾವೆಲ್ಲ ತಿಂತಾ ಇದೀವಲ್ಲ ಅಕ್ಕಿ, ಅದು ನಮ್ಮ ದೇಶದ ಆಹಾರದ ಬೆಳೆನೇ ಅಲ್ಲ. ದೀಸ್ ಕ್ಯಾನ್ ಬಿ ಈಸಿಲಿ ಕಲ್ಟಿವೇಟೆಡ್ ಇನ್ ಡಿಫ್ರೆಂಟ್ ಕ್ಲೈಮೆಟಿಕ್ ಕಂಡೀಷನ್ಸ್. ಈ ಬೆಳೆಗಳನ್ನ ನಾವು ಸುಲಭವಾಗಿ ಬೆಳಿಬೋದು. ಅಂದರೆ ವಿವಿಧ ವಾಯುಗುಣದ ಪರಿಸ್ಥಿತಿಯಲ್ಲೂ, ಯಾವುದೇ ರೀತಿ ವಾಯುಗುಣದ ಪರಿಸ್ಥಿತಿ ಇದ್ರೂ ಸಹ ಈ ಎಲ್ಲ ಬೆಳೆಗಳನ್ನ ನಾವು, ಇದಕ್ಕೇನು ಹೆಚ್ಚಿನ ನೀರಿನ ಅವಶ್ಯಕತೆ ಇರಲ್ಲ, ಹೆಚ್ಚಿನ ಬಿಸಿಲಿನ ಅವಶ್ಯಕತೆ ಇರಲ್ಲ. ಎಲ್ಲ ಥರದ ವಾಯುಗುಣದಲ್ಲೂ ಈ ಆಹಾರ ಬೆಳೆಗಳನ್ನ ನಾವು ಸುಲಭವಾಗಿ ಬೆಳಿಬೋದು. ದೀಸ್ ಹೈಲಿ ನ್ಯೂಟ್ರಿಷನ್ ಗ್ರೈನ್ಸ್ ಆರ್ ಆಲ್ಸೋ ಕಾಲ್ಡ್ ಮಿಲ್ಲೆಟ್ಸ್. ಈ ರೀತಿಯ ಆಹಾರ ಪದಾರ್ಥಗಳಲ್ಲೇನು ಅಧಿಕ ಪೋಷಕಾಂಶಯುಕ್ತ ಧಾನ್ಯಗಳನ್ನೇ ನಾವು ಸಿರಿಧಾನ್ಯಗಳು ಎಂದು ಕರಿತೇವೆ. ಈ ಎಲ್ಲ ಧಾನ್ಯಗಳಲ್ಲಿ ಏನಿದೆ, ಅಧಿಕ ಮಟ್ಟದ ಪೋಷಕಾಂಶಗಳನ್ನ ಹೊಂದಿದೆ. ಹಾಗಾಗಿ ಇದನ್ನು ಸಿರಿಧಾನ್ಯಗಳು, ಮಿಲ್ಲೆಟ್ಸ್ ಅಂತ ಯಾಕೆ ಕರಿತೀವಿ ಅಂದರೆ ಅಧಿಕ ಮಟ್ಟದ, ಹೆಚ್ಚಿನ ಪ್ರಮಾಣದ ಪೋಷಕಾಂಶವನ್ನು ಹೊಂದಿದೆ. ಹಾಗಾಗಿ ಇದನ್ನು ಸಿರಿಧಾನ್ಯಗಳು ಅಂತೇಳಿ ಕರಿತೀವಿ. ಹ್ಯಾವ್ ಯು ಎವರ್ ಆಡ್ ಫುಡ್ ಐಟಮ್ಸ್ ಮೇಡ್ ಫ್ರಮ್ ದೀಸ್ ಮಿಲ್ಲೆಟ್ಸ್? ನೀವು ಈ ಸಿರಿಧಾನ್ಯಗಳಿಂದ ತಯಾರಿಸಿದಂತಹ, ಸಿರಿಧಾನ್ಯದಿಂದ ಮಾಡಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ತಿಂದಿದ್ದೀರಾ, ಟೇಸ್ಟ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಇದರಲ್ಲಿ ನಾವು ಅಕ್ಕಿಯಲ್ಲೆಗೆ ಪೊಂಗಲ್ಲು, ದೋಸೆ, ಇಡ್ಲಿ ಎಲ್ಲ ಮಾಡ್ಬೋದು. ಈ ಸಿರಿಧಾನ್ಯಗಳಿಂದಲೂ ಅದನ್ನು ಮಾಡಿ ಸೇವಿಸ್ಬೋದು. ಈ ಆಹಾರಗಳನ್ನ ಯಾರಾದರೂ ನೀವು ತಿಂದಿದ್ರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ನಾವು ಇಂಥ ಆಹಾರಗಳನ್ನ, ಸಿರಿಧಾನ್ಯ ಮಿಲ್ಲೆಟ್ಸ್ ಆಹಾರಗಳನ್ನ ತಿಂದಿದ್ದೇವೆ ನೋಡಿ. ಊದಲು ಆ ಗಿಡದ ಚಿತ್ರವನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಈ ಆಹಾರಗಳು. ಹೆಚ್ಚಿನ ಫೈಬರ್ಸ್, ನಾವೇನು ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಫೈಬರ್ಸ್ ಬೇಕು ಅಂತೀವೋ, ಹೆಚ್ಚಿನ ಫೈಬರ್ಸ್, ಆ ಫೈಬರ್ ಕಂಟೆಂಟನ್ನು ಹೆಚ್ಚಾಗಿ ಈ ಆಹಾರ ಪದಾರ್ಥಗಳು ಹೊಂದಿರುತ್ತೆ. ಅರ್ಥ ಆಯ್ತಾ? ಮಿಲ್ಲೆಟ್ಸ್ ಆರ್ ಸ್ಮಾಲ್ ಸೈಜ್ಡ್ ಗ್ರೈನ್ಸ್ ಆ್ಯಂಡ್ ಹ್ಯಾವ್ ಬೀನ್ ಇಂಟಿಗ್ರಲ್ ಪಾರ್ಟ್ಸ್ ಆಫ್ ದ ಇಂಡಿಯನ್ ಡಯಟ್ ಫಾರ್ ಸೆಂಚುರೀಸ್. ಸಿರಿಧಾನ್ಯಗಳಿಂದ ಸಣ್ಣ ಗಾತ್ರದ ಧಾನ್ಯಗಳು, ತುಂಬ ಸಣ್ಣಕ್ಕಿರುತ್ತೆ. ರಾಗಿ ಕಾಳು ಇರುತ್ತಲ್ಲ, ಅದೇ ಥರ ಬೇರೆ ಬೇರೆ ಕಲರ್ಗಳಲ್ಲಿ ಈ ಸಿರಿಧಾನ್ಯಗಳು ತುಂಬ ಸಣ್ಣ ಕಿರುಧಾನ್ಯಗಳು ಅಂತ ಹೇಳಿ ಸಹ ಇದನ್ನು ಕರೀತಾರೆ. ಸಣ್ಣ ಗಾತ್ರದ ಧಾನ್ಯಗಳಾಗಿರುತ್ತೆ. ಆದರೆ ಇದು ನಮ್ಮ ಭಾರತದ ಹಿಂದೆ ನಮ್ಮ ಭಾರತೀಯರೇನು ಪ್ರತಿದಿನ ಆಹಾರದ ಒಂದು ಭಾಗವಾಗಿ ಇದನ್ನು
ಶತಮಾನಗಳಿಂದ ಏನು ನಮ್ಮ ಭಾರತದ ಭಾರತೀಯರು ತಮ್ಮ ದೈನಂದಿನ ಆಹಾರದಲ್ಲಿ ಮಿಲ್ಲೆಟ್ಸ್ಗಳನ್ನ ಬಳಸ್ತಿದ್ದಂತೆ. ಪ್ರತಿದಿನ ಅವರು ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ನವಣೆ ಪೊಂಗಲ್ಲು, ಈ ರೀತಿ ಆಹಾರಗಳನ್ನ ಅವರು ಶತಮಾನಗಳ ಹಿಂದೆ ನಮ್ಮ ಭಾರತೀಯರು ಇದರ ಆಹಾರವನ್ನೇ ಪ್ರತಿದಿನ ಸೇವಿಸ್ತಿದ್ರು. ದೇ ಹ್ಯಾವ್ ರೀಗೈನ್ ಪಾಪ್ಯುಲಾರಿಟಿ ಡ್ಯೂ ಟು ದೇ ನ್ಯೂಮರಸ್ ಹೆಲ್ತ್ ಬೆನಿಫಿಟ್ಸ್. ಈ ಸಿರಿಧಾನ್ಯಗಳಲ್ಲಿ ಹಲವಾರು ಆರೋಗ್ಯಕರ ಪ್ರಯೋಜನಗಳಿದೆ. ಆರೋಗ್ಯಕ್ಕೆ ನಮಗೆ ಉಪಯೋಗ ಆಗ್ತಕ್ಕಂತಹ, ಆರೋಗ್ಯವನ್ನು ಕೊಡ್ತಕ್ಕಂತಹ ಮತ್ತೆ ಜನಪ್ರಿಯತೆಯನ್ನು ಮರಳಿ ಪಡೆದಿದೆ. ಈಗ ಎಷ್ಟೋ ಜನಗಳಿಗೆ ಇದರ ಪ್ರಾಮುಖ್ಯತೆ, ಇದರ ಪ್ರಯೋಜನಗಳು ತಿಳಿತಾ ಇದೆ. ಮತ್ತೆ ಏನು, ಇದರ ರೀಗೇನ್ ಪಾಪ್ಯುಲಾರಿಟಿ, ಇದರ ಜನಪ್ರಿಯತೆ ಹೆಚ್ಚು ಪಡಿತಾ ಇದೆ. ಅಂಡ್ ನ್ಯೂಮರಸ್ ಹೆಲ್ತ್ ಬೆನಿಫಿಟ್ಸ್, ಹೆಚ್ಚಿನ ಆರೋಗ್ಯದ ಪ್ರಯೋಜನಗಳು ಇದ್ರ ಬಗ್ಗೆ ತಿಳ್ಕೊತಾ ಇದ್ದಾರೆ. ದೇ ಆರ್ ಗುಡ್ ಸೋರ್ಸಸ್ ಆಫ್ ವೈಟಮಿನ್ಸ್, ಮಿನರಲ್ಸ್ ಲೈಕ್ ಐರನ್ ಅಂಡ್ ಕ್ಯಾಲ್ಸಿಯಂ. ಈ ಆಹಾರ ಪದಾರ್ಥಗಳಲ್ಲೇನು ಅಧಿಕವಾದಂತಹ ಜೀವಸತ್ವಗಳು, ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಅಂಶ, ಮಿನರಲ್ಸ್, ಖನಿಜಗಳು ಮತ್ತು ಹೆಚ್ಚಿನ ಪ್ರಮಾಣದ ಉತ್ತಮ, ನಿಜ ಹೇಳಬೇಕು ಅಂದಿದ್ರೇನು, ಆ್ಯಂಡ್ ಎ ಡಯಟರಿ ಫೈಬರ್ಸ್ ಆಸ್ ವೆಲ್, ಏನು ಅಧಿಕ ಪ್ರಮಾಣದ ನಾರಿನ ಅಂಶವನ್ನು, ಏನು ಉತ್ತಮ ನಾರಿನ ಆಕಾರ, ಇದು ನಾರು ಪದಾರ್ಥಗಳ ಒಂದು ಉತ್ತಮ ಆಕಾರವಾಗಿದೆ. ಹೆಚ್ಚಿನ ನಾರಿನ ಅಂಶವನ್ನು ಹೊಂದಿರತಕ್ಕಂತಹ ಒಂದು ಫುಡ್ ಬೇಕು ಅಂದರೆ ನೀವು ಈ ಮಿಲ್ಲೆಟ್ಸ್ಗಳನ್ನ, ಈ ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಅದರಲ್ಲಿ ಅಧಿಕ ಪ್ರಮಾಣದ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ ನಿಮಗೆ. ಪೋಷಕಾಂಶಗಳು, ಕ್ಯಾಲ್ಸಿಯಂ ಇದೆ, ಮಿನರಲ್ಸ್ ಇದೆ, ವೈಟಮಿನ್ಸ್ ಇದೆ, ಆ್ಯಂಡ್ ದೆನ್ ಫೈಬರ್ ಕಂಟೆಂಟು ಸಿಗುತ್ತೆ. ದಟ್ ಈಸ್ ದ ರೀಸನ್ ದೇ ಆರ್ ಆಲ್ಸೋ ಕಾಲ್ಡ್ ನ್ಯೂಟ್ರಿ ಸೀರಿಯಲ್ಸ್. ಈ ಕಾರಣಕ್ಕೆ ಇದರಲ್ಲಿ ಇರ್ತಕ್ಕಂಥ ಜೀವಸತ್ವಗಳು, ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ, ಖನಿಜ, ನಾರು ಪದಾರ್ಥ ಎಲ್ಲವನ್ನು ಹೊಂದಿರತಕ್ಕಂತಹ ಈ ಸಿರಿಧಾನ್ಯಗಳನ್ನು ಪೌಷ್ಟಿಕ ಧಾನ್ಯಗಳು ಎಂದು ಸಹ ಕರೆಯಲಾಗುತ್ತದೆ. ನ್ಯೂಟ್ರಿ ಸೀರಿಯಲ್ಸ್ ಏನಂತ ಕರೀತಾರೆ? ಈ ಮಿಲ್ಲೆಟ್ಸ್ನ ನ್ಯೂಟ್ರಿ ಸೀರಿಯಲ್ಸ್ ಅಂತೇಳಿ ಕರೀತಾರೆ. ದೇ ಕಾಂಟ್ರಿಬ್ಯೂಟ್ ಸಿಗ್ನಿಫಿಕೆಂಟ್ಲಿ ಟು ಎ ಬ್ಯಾಲೆನ್ಸ್ಡ್ ಡಯಟ್ ರಿಕ್ವೈರ್ಡ್ ಫಾರ್ ದ ನಾರ್ಮಲ್ ಫಂಕ್ಷನಿಂಗ್ ಆಫ್ ಅವರ್ ಬಾಡಿ. ಈ ಆಹಾರ ಪದಾರ್ಥಗಳನ್ನ ನಾವು ಸೇವಿಸೋದ್ರಿಂದ ಏನು, ನಮ್ಮ ದೇಹದ ಸಾಮಾನ್ಯ ಕಾರ್ಯನಿರ್ವಹಣೆಗೆ, ಅಂದರೆ ನಾರ್ಮಲ್ ಫಂಕ್ಷನ್, ನಿಮ್ಗೆ ಯಾವುದೇ ರೀತಿ ಕಷ್ಟ ಆಗಲ್ಲ. ನಿಮ್ಮ ದೇಹದ ಕಾರ್ಯ ಚಟುವಟಿಕೆಗಳನ್ನ, ನಿಮ್ಮ ದೇಹದ ಒಳಗಡೆ ನಡೀತಕ್ಕಂಥ ಡೈಜೆಷನ್ ಇರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಎಲ್ಲ ನಮ್ಮ ದೇಹದ ಒಂದು ಕಾರ್ಯನಿರ್ವಹಣೆ ಆಗಬೇಕು ಅಂದರೆ ಅದನ್ನು ಸಾಮಾನ್ಯ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಅಗತ್ಯವಾದಂತಹ ಸಂತುಲಿತ ಆಹಾರವನ್ನು, ಸಂತುಲಿತ ಪೋಷಕಾಂಶವನ್ನು, ಪೌಷ್ಟಿಕತೆಯನ್ನು ಕೊಡೋದ್ರಲ್ಲಿ ಇವುಗಳ ಪಾತ್ರ ತುಂಬ ಮುಖ್ಯ. ಒಂದು ರೀತಿ ಬ್ಯಾಲೆನ್ಸ್ಡ್ ಡಯಟ್ ಅಂತಲೇ ಇದನ್ನು ಹೇಳ್ಬೋದು. ಕಾಂಟ್ರಿಬ್ಯೂಟೆಡ್ ಸಿಗ್ನಿಫಿಕೆಂಟ್ಲಿ ಎ ಬ್ಯಾಲೆನ್ಸ್ಡ್ ಡಯಟ್ ರಿಕ್ವೈರ್ಡ್ ಫಾರ್ ಎ ನಾರ್ಮಲ್ ಫಂಕ್ಷನಿಂಗ್ ಆಫ್ ಅವರ್. ನಮ್ಮ ದೇಹ ಸಾಮಾನ್ಯವಾಗಿ ಸಂತುಲಿತವಾಗಿ ಕಾರ್ಯನಿರ್ವಹಿಸೋದಕ್ಕೆ ಈ ಸಿರಿಧಾನ್ಯಗಳು ತುಂಬ ಅತ್ಯಗತ್ಯವಾಗಿದ್ದು, ಅಧಿಕ ಚಟುವಟಿಕೆಗಳನ್ನು, ಸಾಮಾನ್ಯ ಕಾರ್ಯನಿರ್ವಹಣೆಗೆ ಆಹಾರ ಪದಾರ್ಥಗಳು ಸಹಾಯಕವಾಗಿದೆ. ಅರ್ಥ ಆಯ್ತಾ? ಅದು ಮಿಲ್ಲೆಟ್ಸ್ನ ಉಪಯೋಗ. ನಿಮಗೆ ಗೊತ್ತಿದ್ರೆ ನೇಮ್ 4 ಮಿಲ್ಲೆಟ್ಸ್ ನೇಮ್, ಅದನ್ನು ಹೋಮ್ವರ್ಕಲ್ಲಿ ಕೊಡ್ತೀನಿ. ಸಿ ನೆಕ್ಸ್ಟ್ 3.6 ನೋಡಿ. ಫುಡ್ ಮೈಲ್ಸ್ ಫ್ರಮ್ ಫಾರ್ಮ್ ಟು ಅವರ್ ಪ್ಲೇಟ್. ಆಹಾರ ಮೈಲುಗಳು ಅಂದರೆ ತೋಟದಿಂದ ತಟ್ಟೆಗೆ. ಆಹಾರಗಳನ್ನ ನಾವು ಬೆಳೆಯನ್ನ ಎಲ್ಲಿ ಬೆಳಿತೀವಿ? ತೋಟಗಳಲ್ಲಿ. ಅದರಿಂದ ತಟ್ಟೆಗೆ ಹೇಗೆ ಬರುತ್ತೆ ನಮ್ಮ ತಿನ್ನೋದಕ್ಕೆ ಅಂತೇಳಿ. ಹೌ ಡಸ್ ಫುಡ್ ರೀಚ್ ಫ್ರಮ್ ಎ ಫಾರ್ಮ್ ಟು ಅವರ್ ಪ್ಲೇಟ್. ಆಹಾರ ಕೃಷಿ ಭೂಮಿಯಿಂದ, ಬೆಳೀತಕ್ಕಂತಹ ಭೂಮಿಯಿಂದ, ಕೃಷಿ ಭೂಮಿಯಿಂದ ನಮ್ಮ ತಟ್ಟೆಗೆ ಹೇಗೆ ತಲುಪುತ್ತೆ? ಅದಕ್ಕೆ ಪ್ರೋಸೆಸ್ ತುಂಬ ಇರುತ್ತೆ. ರೈತ ನಿಜವಾಗ್ಲೂ ನಮ್ಮೆಲ್ಲರ ದೇವರು ಅಂತಲೇ ಹೇಳಬೇಕು, ಡಾಕ್ಟರ್ಸ್ಗಿಂತ ಹೆಚ್ಚು. ಆಹಾರವನ್ನು ಬೆಳೆದು ನಮಗೆಲ್ಲರಿಗೂ ಅನ್ನವನ್ನು ನೀಡ್ತಕ್ಕಂತಹ ರೈತ ಈಸ್ ಲೈಕ್ ಈಕ್ವಲ್ ಟು ಗಾಡ್. ಒಬ್ಬ ಫಾರ್ಮರ್ ಅಂದರೆ ಅವನು ದೇವರಿಗೆ ಸಮಾನನೇ. ನಮ್ಮೆಲ್ಲರಿಗೂ ಅನ್ನ ನೀಡೋದೇ ಫಾರ್ಮರ್ ಅಲ್ವಾ? ನಮ್ಗೆ ಯಾರು ಊಟ ಕೊಡ್ತಾರೆ ಅವ್ರನ್ನೇ ದೇವರು ಅಂತೀವಿ. ಅದನ್ನು ಬೆಳೆಸ್ಕೊಡೋರೆ ಫಾರ್ಮರ್. ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದಿಸ್ ಪ್ರೋಸೆಸ್? ಹಾಗಾದರೆ ಈ ಪ್ರಕ್ರಿಯೆಯಲ್ಲಿ ಬರುವಂತಹ ಹಂತಗಳು ಯಾವುದು? ಏನೇನು ಪ್ರೋಸೆಸ್ ಆಗುತ್ತೆ? ಹೂ ಆರ್ ದ ಪೀಪಲ್ ಇನ್ವಾಲ್ವ್ಡ್ ಇನ್ ದಿಸ್ ಪ್ರೋಸೆಸ್? ಯಾವೆಲ್ಲ ಮನುಷ್ಯರು ಈ ಒಂದು ಕೃಷಿಯಲ್ಲಿ ಭಾಗಿಯಾಗ್ತಾರೆ? ಡು ಯು ನೋ ಹೌ ಮಚ್ ಟೈಮ್ ಆ್ಯಂಡ್ ಎಫರ್ಟ್ ಈಸ್ ರಿಕ್ವೈರ್ಡ್ ಟು ಗೆಟ್ ದ ವೀಟ್ ಫ್ಲೋರ್ ಒನ್ಸ್ ಸೀಡ್ ಗ್ರೈನ್ಸ್ ಜರ್ಮಿನೇಟ್ ಇನ್ ದ ಫಾರ್ಮ್? ನಿಮ್ಗೇನಾದರೂ ಗೊತ್ತಾ? ಕೃಷಿಯಲ್ಲಿ ಮೊಳಕೆ ಬರುತ್ತಲ್ಲ, ನಂತರ ಆ ಗೋಧಿ ಹಿಟ್ಟನ್ನು ಪಡೆಯೋದಕ್ಕೆ ಎಷ್ಟು ಸಮಯ ಬೇಕು, ಎಷ್ಟು ಶ್ರಮ ಹಾಕಬೇಕು? ಅಂದರೆ ಯಾವುದೋ ಒಂದು ಬೆಳೆ ಬೆಳಿತೀವಿ, ಅದು ಮೊಳಕೆ ಬರುತ್ತೆ, ಜರ್ಮಿನೇಟ್ ಆಗಿ
ಮೊಳಕೆ ಬಂದ ನಂತರ ಅದು ನಮ್ಮ ತಟ್ಟೆಗೆ ಬೆಳೆದು ಅದೆಲ್ಲ ಪ್ರೋಸೆಸ್ ಆಗಿ ಚಪಾತಿನೋ ರೊಟ್ಟಿನೋ ದೋಸೆನೋ ಆಗಬೇಕು ಅಂದರೆ ಅದ್ರ ಹಿಂದೆ ಬೇರೆ ಯಾವ್ಯಾವ ಸ್ಟೆಪ್ಸ್ ಇದೆ, ಕ್ರಮಗಳಿದೆ ಅಂತ ಗೊತ್ತಾ ಅಂತ ಕೇಳ್ತಿದ್ದಾರೆ. ಲೆಟ್ ಅಸ್ ಲುಕ್ ಅಟ್ ಫಿಗರ್ 3.9 ಟು ಅಂಡರ್ಸ್ಟ್ಯಾಂಡ್ ದ ಎಂಟೈರ್ ಪ್ರೋಸೆಸ್ ಆಫ್ ಮೇಕಿಂಗ್ ದ ಚಪಾತಿ ದಟ್ ವಿ ಹೀಟ್. ಹಾಗಾದರೆ ನಾವು ಸೇವಿಸುವಂತಹ ಚಪಾತಿ ತಯಾರಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಈಗ ತಿಳ್ಕೊಳ್ಳೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಗೋಧಿ ಬೆಳೆಯುತ್ತಿರುವ ರೈತ, ಗೋಧಿಯನ್ನು ಯಾವ ರೀತಿ ನೋಡಿ, ಇಲ್ಲಿ ಬೀಜಗಳನ್ನ ಈ ಸಾಲುಗಳಿಗೆ ಹಾಕ್ತಿದ್ದಾರೆ ಅಲ್ವಾ ಫಸ್ಟು. ನಂತರ ಏನು ಮಾಡ್ತಿದ್ದಾರೆ, ಅದು ಬೆಳೆದ ಕಟ್ ಮಾಡ್ತಿರೋದು ಅಥವಾ ಕಳೆ ತೆಗಿತಿರೋದು. ನೆಕ್ಸ್ಟ್ ಏನು ಮಾಡ್ತಿದ್ದಾರೆ, ಬೀಜ ಹಾಕಾಯ್ತು. ನೆಕ್ಸ್ಟ್ ಪ್ರೋಸೆಸ್ ಏನು, ಥ್ರಶಿಂಗ್ ಆ್ಯಂಡ್ ವಿನೋಯಿಂಗ್ ಆಫ್ ಗ್ರೈನ್ಸ್. ಅದನ್ನು ಬೆಳೆ ಹಾಕಿ ಇದು ಬೆಳೆದಿದೆ ಅದನ್ನೆಲ್ಲ ಕಟ್ ಮಾಡ್ತಿದ್ದಾರೆ. ಕಟ್ ಮಾಡ್ತಿದ್ಮೇಲೆ ಏನು ಬಡಿತಿದ್ದಾರೆ, ಬಡಿಯುವಿಕೆ ಅಥವಾ ತೂರುವಿಕೆ. ಗೋಧಿಯನ್ನು ಕಟ್ ಮಾಡಿ ಕುಯ್ದು, ಥ್ರಶಿಂಗ್ ಕುಯ್ದು, ವಿನೋಯಿಂಗ್ ಗಾಳಿಯಲ್ಲಿ ತೂರ್ತಿದ್ದಾರೆ. ಸಿಪ್ಪೆ ಎಲ್ಲ ಒಂದು ಕಡೆ ಹೋಗಬೇಕು, ಬೀಜ ಎಲ್ಲ ಕೆಳಗೆ ಬರಬೇಕು ಅದೇ ರೀತಿ. ನಂತರ ಬಂದ ಮೇಲೇನು ಅದನ್ನು ಬೀಜ ಎಲ್ಲ ಬಂತಲ್ಲ ಗೋಧಿ ಬೀಜಗಳು, ಅದನ್ನೆಲ್ಲ ಒಂದು ಚೀಲಗಳಿಗೆ ಹಾಕಿ ಏನು ಮಾಡಿದ್ದಾರೆ, ಸ್ಟೋರೇಜ್ ಆಫ್ ಗ್ರೈನ್ಸ್. ಬೆಳೆದ ನಂತರ ಏನು ಮಾಡಿದ್ದಾರೆ, ಸ್ಟೋರೇಜ್ ಸಂಗ್ರಹಣ ಮಾಡಿದ್ದಾರೆ, ಗೋಧಿ ಕಾಳುಗಳನ್ನು ಸಂಗ್ರಹಿಸಿದ್ದಾರೆ. ನಂತರ ಏನು ಮಾಡಿದ್ದಾರೆ, ಗ್ರೈಂಡಿಂಗ್ ಆಫ್ ಗ್ರೈನ್ಸ್ ಆ್ಯಂಡ್ ಪ್ಯಾಕಿಂಗ್, ಹಿಟ್ಟು ಮಾಡೋದು. ಆ ಬೀಜವನ್ನು ಚೆನ್ನಾಗಿ ಒಣಗಿಸಿ ಏನು ಮಾಡಿದ್ದಾರೆ, ಪೌಡರ್ ಹಿಟ್ಟು, ಗೋಧಿ ಹಿಟ್ಟು ಮಾಡ್ತಾರಲ್ಲ ಆ ಹಿಟ್ಟನ್ನು ಮಾಡಿದ್ದಾರೆ. ಯಾವುದರಲ್ಲಿ, ಮಿಷಿನ್, ಪೊಟ್ಟಣದ ಕಟ್ಟುವಿಕೆ ಮಿಷಿನ್ ಮಾಡಿದ್ದಾರೆ. ನಂತರ ಏನು, ಟ್ರಾನ್ಸ್ಪೋರ್ಟ್ ಟು ರಿಟೇಲ್ ಶಾಪ್. ನಂತರ ಗೋಧಿ ಹಿಟ್ಟನ್ನು ಇಲ್ಲಿಗೆ ಅಂಗಡಿಗಳಿಗೆ ಸಾಗಣೆ ಮಾಡಿದ್ದಾರೆ. ನಂತರ ಸಾಗಣೆ ಮಾಡಿದ್ದೇನಾಗುತ್ತೆ, ಫುಡ್ ಆನ್ ಅವರ್ ಪ್ಲೇಟ್. ಸಾಗಣೆ ಮಾಡಿದ ನಂತರ ಅದನ್ನು ಅಂಗಡಿಯಿಂದ ತಂದು ನಾವು ಚಪಾತಿ ಮಾಡ್ಕೊಂಡೇನು ನಮ್ಮ ಪ್ಲೇಟ್ಗಳಿಗೆ ಹಾಕೊಂಡು ತಿಂತೀವಿ. ಇದು ಇಲ್ಲಿಂದ ಕೃಷಿಯಿಂದ ತಟ್ಟೆಗೆ ಬರೋದಕ್ಕೆ ಇಷ್ಟು ಪ್ರೋಸೆಸ್ಸು ಇದೆ, ಅರ್ಥ ಆಯ್ತಾ? ಇಷ್ಟು ಸ್ಟೆಪ್ಸ್ ಫ್ರಮ್ ಫಾರ್ಮ್ ಟು ಪ್ಲೇಟ್, ಕೃಷಿಯಿಂದ ತಟ್ಟೆಗೆ, ತೋಟದಿಂದ ತಟ್ಟೆಗೆ ಅಂತೇಳಿ, ಅರ್ಥ ಆಯ್ತಾ? ಸಿ ನೆಕ್ಸ್ಟ್, ದ ಎಂಟೈರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಎ ಬ್ಯಾಗ್ ಆಫ್ ವೀಟ್ ಆರ್ ಎನಿ ಅದರ್ ಫುಡ್ ಐಟಮ್ ಫ್ರಮ್ ದ ಪ್ರೊಡ್ಯೂಸರ್ ಟು ಎ ಕನ್ಸ್ಯೂಮರ್ ಈಸ್ ನೌನ್ ಆಸ್ ಇಟ್ಸ್ ಫುಡ್ ಮೈಲ್ಸ್. ಯಾವುದೋ ಒಂದು ಆಹಾರ ಪದಾರ್ಥ ಏನು, ಅದು ಗೋಧಿ ಇರ್ಬೋದು, ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ಯಾವುದೇ ಒಂದು ಆಹಾರ ಪದಾರ್ಥ ಇರಲಿ, ಅದು ಚೀಲ ಉತ್ಪಾದಕರಿಂದ ಅಂದರೆ ಬೆಳೀತಾರಲ್ಲ ಕೃಷಿ, ಆ ಉತ್ಪಾದಕರಿಂದ ಗ್ರಾಹಕರಿಗೆ ತಲುಪುವವರೆಗೆ ನಡೆಯುತ್ತಲ್ಲ ಆ ಪ್ರೋಸೆಸ್, ಪ್ರಯಾಣಿಸುವಂತಹ ದೂರವನ್ನು ಏನಂತ ಕರಿತೀವಿ, ಆಹಾರದ ಮೈಲು, ಫುಡ್ ಮೈಲ್ಸ್. ಎಂಟೈರ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬ್ಯಾಗ್ ಟು ವೀಟ್ ಆರ್ ಎನಿ ಅದರ್ ಫುಡ್ ಐಟಮ್ಸ್ ಟು, ಇಲ್ಲಿಂದ ದ ಪ್ರೊಡ್ಯೂಸರ್ ಟು ದ ಕನ್ಸ್ಯೂಮರ್, ಬೆಳೆಯುವವನಿಂದ ಕೊಳ್ಳುವವನವರೆಗೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಅವನು ಬೆಳೆಯೋನಿಂದ ಹಿಡಿದು ನಾವು ಕೊಂಡ್ಕೊಳ್ತೀವಲ್ಲ ಅಲ್ಲಿವರೆಗೆ ಮಧ್ಯ ನಡೆಯುತ್ತಲ್ಲ ಆ ಟ್ರಾವೆಲ್, ಆ ಒಂದು ಪ್ರಯಾಣ, ಅದನ್ನೇ ನಾವು ಫುಡ್ ಮೈಲ್ಸ್, ಆಹಾರದ ಮೈಲು ಅಂತೇಳಿ ಕರಿತೀವಿ. ರೆಡ್ಯೂಸಿಂಗ್ ಫುಡ್ ಮೈಲ್ಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಹೆಲ್ಪ್ಸ್ ಟು ಕಟ್ ಡೌನ್ ದ ಕಾಸ್ಟ್ ಆ್ಯಂಡ್ ಪೊಲ್ಯೂಟಿಂಗ್ ಡ್ಯೂರಿಂಗ್ ಇಟ್ಸ್ ಟ್ರಾನ್ಸ್ಪೋರ್ಟ್. ಈ ರೀತಿ ಆಹಾರದ ಮೈಲು ಕಡಿಮೆ ಆಗೋದು ಮುಖ್ಯ. ಯಾಕೆ ಹೇಳಿ, ಅದರ ಸಾಗಣೆ ಮಾಡ್ಬೇಕಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಣೆ ಮಾಡ್ಬೇಕಾದ್ರೆ ಆ ಸಮಯದ ವೆಚ್ಚ ಆಗುತ್ತೆ, ಆ ಸಮಯ ಟೈಮ್ ಜಾಸ್ತಿ ತಗೊಳುತ್ತೆ, ಮತ್ತು ಮಾಲಿನ್ಯ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮಲಿನತೆ ಉಂಟಾಗಲ್ಲ, ಪೊಲ್ಯೂಷನ್ ಆಗಲ್ಲ, ಅರ್ಥ ಆಯ್ತಾ? ಇಟ್ ಹೆಲ್ಪ್ ಸಪೋರ್ಟ್ ಲೋಕಲ್ ಫಾರ್ಮರ್ಸ್ ಆ್ಯಂಡ್ ಇಟ್ ಆಲ್ಸೋ ಕೀಪ್ಸ್ ಅವರ್ ಫುಡ್ ಫ್ರೆಶ್ ಆ್ಯಂಡ್ ಹೆಲ್ತಿ. ಹಾಗಾಗಿ ಏನು ಮಾಡಬೇಕು, ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗೋದು, ಅಲ್ಲೆಲ್ಲ ಕೊಳೆ ಮಾಡಿಕೊಂಡು ಅಲ್ಲೆಲ್ಲ ಚೆಲ್ಲೋದು, ಅದನ್ನು ಮತ್ತೆ ಹಾಕೊಳ್ಳೋದು ಮಾಡೋದಕ್ಕಿಂತ ರೈತರು ಸ್ಥಳೀಯವಾಗಿ ನೀವು ಇರ್ತಕ್ಕಂಥ ಪ್ರದೇಶದಲ್ಲಿ ಎಲ್ಲಿ ರೈತರು ಬೆಳೀತಾರಲ್ಲ ಅವ್ರ ಪಾಪ ತಗೊಂಡೋಗಿ ಮಾರ್ಕೆಟ್ಗೆ ಹೋಗಿ ಅದೆಲ್ಲ ಹೋಗಿ ಮಾರಾಟ ಮಾಡೋದ್ರ ಬದಲು ನಮ್ಮ ರೈತರು ಬೆಳೆದಂತಹ ಬೆಳೆಯನ್ನು ನಾವೇ ಇರ್ತಕ್ಕಂಥ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರೇ ಅದನ್ನು ಬೆಂಬಲಿಸಿ ಅದನ್ನು ನಾವೇ ಕೊಂಡ್ಕೊಂಡು ತಾಜಾ ಆಹಾರವನ್ನು ತಗೊಳ್ಳೋದ್ರಿಂದ ರೈತನಿಗೂ ಬೆಂಬಲಿಸಿದಂತಾಗುತ್ತೆ, ಸಹಾಯ ಮಾಡಿದಾಗುತ್ತೆ, ಫ್ರೆಶ್ ತಾಜಾ ಆಹಾರ ಸಿಗುತ್ತೆ, ಮತ್ತು ನಾವುಗಳು ಸಹ ಹೆಲ್ತಿಯಾಗಿ ಆರೋಗ್ಯಕರವಾಗಿ ಇರ್ಬೋದು. See, many people waste food leaving it unconsumed on their plates. ಎಷ್ಟೋ ಜನರೇನು ತಮ್ಮ ತಟ್ಟೆಯಲ್ಲಿ ಆಹಾರವನ್ನು ತಿಂದೇ ಹಾಗೆ ಬಿಟ್ಬಿಟ್ಟಿರ್ತಾರೆ ತಟ್ಟೆಗಳಲ್ಲಿ ಅಲ್ವಾ, ಆಹಾರವನ್ನು ವ್ಯರ್ಥ ಮಾಡ್ತಾರೆ. ಇನ್ನೊಂದು ತಿಳ್ಕೊಳ್ಳಿ, ನಾವು ತಟ್ಟೆಗೆ ಒಂದ್ಸಲ ಹಾಕಿಸ್ಕೊಂಡ್ಮೇಲೆ ಅದು ವೇಸ್ಟ್ ಆದಾಗೆ, ನಾವು ತಿಂದರೆ ವೇಸ್ಟ್ ಆಗಲ್ಲ, ಹಾಗೆ ಅರ್ಧಂಬರ್ಧ ತಿಂದುಬಿಟ್ರೇನು ಎಂಜಿಲು ಅಂತೇಳಿ ಅದನ್ನು ಹೊರಗೆ ಚೆಲ್ತೀವಿ, ಅದನ್ನು ಆಹಾರವನ್ನು ವ್ಯರ್ಥ ಮಾಡಿದಾಗೆ. ಅದೇ ನಮ್ಗೆ ಎಷ್ಟು ಬೇಕಷ್ಟು ಆಹಾರವನ್ನು ತಟ್ಟೆಗೆ ಹಾಕಿಸ್ಕೊಂಡು ತಿನ್ನಬೇಕು.
ಅದೇ ಪಾತ್ರೆಯಲ್ಲಿ ಹಾಕುವಂತಹ ಪಾತ್ರೆಯಲ್ಲಿ ಇದ್ರೆ ಇನ್ನೊಬ್ರು ಯಾರಾದರೂ ಹಾಕಿಸ್ಕೋತಾರೆ. ಅದೇ ನಿಮ್ಮ ತಟ್ಟೆಗೆ ಬಂದ ಮೇಲೆ ಯಾರು ಅದನ್ನು ಮತ್ತೆ ಸೇವಿಸಲ್ಲ, ವ್ಯರ್ಥವಾಗುತ್ತೆ. ನೀವು ಸೇವಿಸುವಷ್ಟು ಮಾತ್ರ ಹಾಕಿಸ್ಕೊಳ್ಬೇಕು. ಒನ್ ಮಸ್ಟ್ ರಿಮೆಂಬರ್ ದ ಟೈಮ್ ಆ್ಯಂಡ್ ಎಫರ್ಟ್ ಪುಟ್ ಬೈ ಅವರ್ ಫಾರ್ಮರ್ಸ್ ಆ್ಯಂಡ್ ಅದರ್ ಕಮ್ಯುನಿಟಿ ಮೆಂಬರ್ಸ್ ಇನ್ ಗೆಟಿಂಗ್ ದ ಫುಡ್ ಫ್ರಮ್ ದ ಫಾರ್ಮ್ ಟು ಅವರ್ ಪ್ಲೇಟ್. ಒಂದು ಸಲ ನೆನಪು ಮಾಡ್ಕೊಳ್ಳಿ, ನಮ್ಮ ತಟ್ಟೆಗೆ ಆಹಾರ ಬರೋದಕ್ಕೆ ಒಬ್ಬ ರೈತ ಎಷ್ಟು ಕಷ್ಟಪಟ್ಟಿರ್ತಾನೆ. ಅದನ್ನು ಬೆಳೆ ಬೆಳೆದ ಮೇಲೆ ಅದಕ್ಕೆ ಎಷ್ಟೊಂದು ಪ್ರೋಸೆಸ್ ಇರುತ್ತೆ. ಅದು ಅಂಗಡಿಗೆ ಬರೋದಕ್ಕೆ ಎಷ್ಟೊಂದು ಕ್ರಮಗಳನ್ನ ಕೈಗೊಂಡಿರ್ತಾರೆ. ಅದನ್ನು ತಗೊಂಬರೋದಕ್ಕೆ ನಮ್ಮ ಪೇರೆಂಟ್ಸ್ಗಳು ಅಥವಾ ನಾವೇ ಆಗಲಿ ಎಷ್ಟು ಹಣವನ್ನು ವ್ಯಯ ಮಾಡಿರ್ತೀವಿ, ಸಮಯವನ್ನು, ಹಣವನ್ನು, ರೈತರ ಶ್ರಮವನ್ನು ಮುಖ್ಯವಾಗಿ ಅನ್ನೋದನ್ನು ಒಂದು ಸಲ ನೆನಪು ಮಾಡಿಕೊಂಡು ಆಹಾರವನ್ನು ವೇಸ್ಟ್ ಮಾಡಬೇಕೋ ಇಲ್ವೋ ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ವಿ ಮಸ್ಟ್ ಟೇಕ್ ಓನ್ಲಿ ಆ್ಯಸ್ ಮಚ್ ಫುಡ್ ಆ್ಯಸ್ ವಿ ಕ್ಯಾನ್ ಕನ್ಸ್ಯೂಮ್. ಏನೋ ಈಗ ಹೇಳಿದ್ನಲ್ಲ, ನಮಗೆ ಎಷ್ಟು ಆಹಾರದ ಅವಶ್ಯಕತೆ ಇದೆಯೋ ಅಷ್ಟನ್ನು ನಾವು ಸೇವಿಸಬಹುದು ನಮ್ಗೆ ಗೊತ್ತಿರುತ್ತೆ ಅಲ್ವಾ, ಅಷ್ಟು ಮಾತ್ರ ನಾವು ಪ್ಲೇಟ್ಗೆ ಹಾಕ್ಸ್ಕೊಳ್ಬೇಕು. ಇಟ್ ಶುಡ್ ರೆಡ್ಯೂಸ್ ಫುಡ್ ವೇಸ್ಟೇಜ್. ಇದರಿಂದ ಏನಾಗುತ್ತೆ, ಆಹಾರ ವೇಸ್ಟ್ ಆಗೋದು, ವ್ಯರ್ಥವಾಗೋದನ್ನು ತಡಿಬೋದು. ಟ್ರೈ ಟು ಫೈಂಡ್ ದ ಟೈಮ್ ಲೈನ್ ಫಾರ್ ದ ವೇರಿಯಸ್ ಪ್ರೋಸೆಸ್ ಇನ್ವಾಲ್ವ್ಡ್ ಇನ್ ಗೆಟಿಂಗ್ ದ ಫುಡ್ ಫ್ರಮ್ ಫಾರ್ಮ್ ಟು ಪ್ಲೇಟ್. ಹಾಗೇನು ತೋಟದಿಂದ ತಟ್ಟೆಗೆ, ಅಂದರೆ ತೋಟದಿಂದ ಬೆಳೆದ ಕೃಷಿ ಭೂಮಿಯಿಂದ ತಟ್ಟೆಗೆ ಆಹಾರ ನಾವು ಪಡ್ಕೋಬೇಕು ಅಂದರೆ ಅದಕ್ಕೆ ಕ್ರಮಗಳು ಎಷ್ಟೊಂದು ಇದೆಯಲ್ವಾ, ಅದರ ಕಾಲಾವಧಿ, ಅದರ ಟೈಮಿಂಗ್ಸ್ನ ಅದು ಕಂಡುಹಿಡಿಯೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅನ್ನೋದನ್ನು ನೀವೇ ಪ್ರಯತ್ನ ಮಾಡಿ. ಹಾಗೆ ಇಲ್ಲೊಂದು ಕ್ವೆಶನ್ ಕೊಟ್ಟಿದ್ದಾರೆ, ಹೌ ವುಡ್ ಈಟಿಂಗ್ ಎ ಲೋಕಲ್ ಫುಡ್ ಹೆಲ್ಪ್ ರೆಡ್ಯೂಸ್ ಫುಡ್ ಮೈಲ್ಸ್. ಸ್ಥಳೀಯ ಆಹಾರದ ಸೇವನೆ, ನಾವಿರೋಂಥ ಜಾಗದಲ್ಲೇ ಏನೇನೋ ಬೆಳೀತಾರಲ್ವಾ, ಆ ಆಹಾರವನ್ನೇ ಸೇವಿಸೋದ್ರಿಂದ ಈ ಆಹಾರದ ಮೈಲುಗಳನ್ನು, ಅಂದರೆ ಅದನ್ನು ಟ್ರಾನ್ಸ್ಪೋರ್ಟನ್ನು ಕಡಿಮೆ ಮಾಡೋದಕ್ಕೆ ಹೇಗೆ ಸಹಾಯ ಆಗುತ್ತೆ ಅಂತೇಳಿ ಕೇಳ್ತಿದ್ದಾರೆ. ಹೆಲ್ತಿ, ಶೇರ್ ಆ್ಯಂಡ್ ರೆಸ್ಪೆಕ್ಟ್ ಫುಡ್, ಸಪೋರ್ಟ್ ಲೋಕಲ್ ಪ್ರೊಡ್ಯೂಸರ್ಸ್. ಏನು ಮಾಡಿ, ಆರೋಗ್ಯಕರವಾದಂತಹ ಶುದ್ಧವಾದ ಆಹಾರವನ್ನು ಸೇವಿಸಿ ಎಲ್ಲರ ಜೊತೆ ಹಂಚ್ಕೊಂಡು ತಿನ್ನಿ. ಹಾಗೆ ಆಹಾರಕ್ಕೆ ಫಸ್ಟು ರೆಸ್ಪೆಕ್ಟ್ನ ಕೊಡಿ, ಗೌರವವನ್ನು ಕೊಡಿ. ಅಂದರೆ ಬಿಸಾಕೋದು, ಅದನ್ನು ಕಡೆಗಣಿಸೋದು, ತಳ್ಳೋದು, ಎಸೆಯೋದು ಹೀಗೆಲ್ಲ ಮಾಡಬೇಡಿ. ಹಾಗೆ ಸ್ಥಳೀಯ ಉತ್ಪಾದಕರಿಗೆ ಬೆಂಬಲಿಸಿ. ಸಪೋರ್ಟ್ ಲೋಕಲ್ ಪ್ರೊಡ್ಯೂಸರ್. ನಿಮ್ಮ ರೈತರಿಗೆ, ನಿಮ್ಮ ಊರಿನ ರೈತರಿಗೆ ಅವ್ರು ಬೆಳೆದಂಥ ಬೆಳೆಗೆ ₹1 ಹೆಚ್ಚಿಗೆ ಆಗಲಿ, ಅಂಗಡಿಲಿ ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಬರ್ತೀವಲ್ವ, ಅದ್ರ ಬದಲು ನಮ್ಮ ರೈತರನ್ನೇ ನಾವು ಬೆಂಬಲಿಸೋಣ. ಅವರಿಗೆ ₹1 ಹೆಚ್ಚಿಗೆ ಕೊಟ್ಟು ಅವ್ರ ಹತ್ರನೇ ಅವ್ರು ಬೆಳೆದಂಥ ಆಹಾರವನ್ನು ನಾವೇ ಕೊಂಡ್ಕೊಂಡು ಅವರಿಗೂ ಸಪೋರ್ಟ್ ಮಾಡಿದಾಗುತ್ತೆ. ನಮಗೂ ಫ್ರೆಶ್ ಅವ್ರು ಬೆಳೆದಂಥ ಆಹಾರವನ್ನು ನೇರವಾಗಿ ನಾವು ಕೊಂಡ್ಕೊಂಡಾಗುತ್ತೆ. ಆಗ ನಮ್ಮ ರೈತರಿಗೆ, ನಮ್ಮ ಲೋಕಲ್ ಫಾರ್ಮರ್ಗೆ, ಸ್ಥಳೀಯ ರೈತರನ್ನೇ ಬೆಂಬಲಿಸೋದಕ್ಕೆ ಅವರ ಬೆಳೆದಂಥ ಆಹಾರವನ್ನು ತೆಗೆದುಕೊಳ್ಳಿ ಅಂತೇಳಿ ಹೇಳ್ತಿದ್ದಾರೆ. ಆಯಿತಾ, ಇದಿಷ್ಟು ಇವತ್ತಿನ ಕಂಪ್ಲೀಟ್ ಈ ಒಂದು ಲೆಸನ್ನ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನು. ನಾನು ಪ್ರತಿ ಸಲ ಹೇಳ್ತೀನಿ, ಆ ಒಂದು ಲೆಸನ್ ಮುಗಿದ್ಮೇಲೆ ವಾಟ್ ಯು ಹ್ಯಾವ್ ಟು ಲರ್ನ್ ಅಂದರೆ ಸಮ್ಮರಿಯನ್ನು ಕೊಟ್ಟಿರ್ತಾರೆ, ಒಂದು ಲೆಸನ್ನ ಕಂಪ್ಲೀಟ್ ಸಾರಾಂಶವನ್ನು. ಇದನ್ನು ಕಂಪಲ್ಸರಿ ಎಲ್ಲ ಆಲ್ ಸ್ಟೂಡೆಂಟ್ಸ್ ಶುಡ್ ಬಿ ರೀಡ್ 2 times. ಎಲ್ಲ ಒಂದು ಲೆಸನ್ನ ಕಂಪ್ಲೀಟ್ ಎಷ್ಟು ಪಾಠವನ್ನು ಕೇಳಿದೆ ಪಾಯಿಂಟ್ಸ್ ವೈಸು ಕೊಟ್ಟಿರ್ತಾರೆ. ಬಿಕಾಸ್ ನಿಮಗೆ ಎಷ್ಟೋ ಒಂದು ಕ್ವಶನ್ಸ್ಗೆ, ಹೋಮ್ವರ್ಕ್ ಕ್ವಶನ್ಸ್ಗೆ, ನಿಮ್ಮ ಟೆಕ್ಸ್ಟ್ ಬುಕ್ ಕ್ವಶನ್ಸ್ಗೆ ಈ ಪಾಯಿಂಟ್ಸಲ್ಲಿ ಸಮ್ಮರಿಲೇ ಆನ್ಸರ್ ಸಿಗ್ಬಿಡುತ್ತೆ. ಹಾಗಾಗಿ ಒಂದು 2-3 ಟೈಮ್ ಈ ಸಮ್ಮರಿನ ಓದಿ ಆ ಲೆಸನ್ ಎಲ್ಲ ಕೇಳಿದ್ಮೇಲೆ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಲೇಟೆಸ್ಟ್ ಎನೌನ್ಸ್ ಅವರ್ ಲರ್ನಿಂಗ್ನ ಹೆಚ್ಚು ನಾವು ನಮ್ಮ ಕಲಿಕೆಯನ್ನು ವಿಸ್ತರಿಸೋಣ. ಇಲ್ಲಿಂದ ಡಿಸ್ಕಸ್ ಮಾಡ್ತೀನಿ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಅವರು ಸಹ ಒಂದ್ಸಲ ಕನ್ನಡದಲ್ಲಿ ಕೇಳಿದ್ರೆ ಸೈನ್ಸಿನ ಅರ್ಥ ಆಗುತ್ತೆ. ಈಸಿಯಾಗಿ ನಮ್ಮ ಸೈನ್ಸನ್ನ ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಭಾಷೆಯಲ್ಲಿ ಸೈನ್ಸ್ ಆಗಲಿ, ಮ್ಯಾಥ್ಸ್ ಆಗಲಿ, ಸೋಷಲ್ ಯಾವುದು ಕಷ್ಟ ಆಗಲ್ಲ ಅರ್ಥ ಆಗ್ಬಿಟ್ರೆ. ಅರ್ಥ ಆಯ್ತಾ? ಸೈನ್ಸ್ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್, ಈಸ್ ಸ್ಟಡಿ ಆಫ್ ಓನ್ಲಿ ಅವರ್ ಎನ್ವಿರಾನ್ಮೆಂಟ್. ನಮ್ಮ ಪ್ರಕೃತಿಯನ್ನು ಸ್ಟಡಿ ಮಾಡೋದಷ್ಟೇ ಸೈನ್ಸ್ ನಮ್ಮ ಬಗ್ಗೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ವಿತ್ ಹೋಮ್ವರ್ಕ್ ಕ್ವೆಶನ್ಸ್ ತಗೊಳ್ಳಿ. ಫುಡ್ ಮೈಲ್ಸ್, ನೇಮ್ 4 millets. ನೇಮ್ 4 millets ನೇಮ್ನ ಬರೀರಿ. ಆ್ಯಂಡ್ ವಾಟ್ ಆರ್ ದ ನೇಟಿವ್ ಕ್ರಾಪ್ಸ್ ಆಫ್ ಇಂಡಿಯಾ. ಭಾರತದ ಸ್ಥಳೀಯ ಬೆಳೆಗಳು ಯಾವುದು? ವಾಟ್ ಈಸ್ ಮಿಲ್ಲೆಟ್ಸ್? ಮಿಲ್ಲೆಟ್ಸ್ ಅಂದ್ರೆ ಏನು? ಗಿವ್ ಫಾರ್ ಎಕ್ಸಾಂಪಲ್. ರೈಟ್ ಎ ಶಾರ್ಟ್ ನೋಟ್ ಆನ್ ಮಿಲ್ಲೆಟ್ಸ್. ಮಿಲ್ಲೆಟ್ಸ್ ಬಗ್ಗೆ ಶಾರ್ಟ್ ನೋಟ್ನ ಬರೀರಿ ಒಂದು ಪ್ಯಾರಾದಲ್ಲಿ. ವೈ ವಿ ಈಟ್ ಮಿಲ್ಲೆಟ್ಸ್ ಟು ಅವರ್ ಡಯಟ್. ನಮ್ಮ ಆಹಾರದಲ್ಲಿ ಮಿಲ್ಲೆಟ್ಸಿನ ಸಿರಿಧಾನ್ಯಗಳನ್ನ ಯಾಕೆ ಸೇವಿಸಬೇಕು? ಇಲ್ಲಿಂದ ಬರೀಬೇಕು. ಬಿಕಾಸ್ ಏನು? ದೇ ಆರ್ ಏನೇನು ಹೊಂದಿರುತ್ತೆ? ದೇ ಆರ್ ಗುಡ್ ಸೋರ್ಸಸ್ ಆಫ್ ವೈಟಮಿನ್ಸ್ ಇದೆ ನಾವು. ಓಕೆನಾ?
ವೈ ವಿ ಕಾಲ್ಡ್ ಮಿಲ್ಲೆಟ್ಸ್ ಆರ್ ನ್ಯೂಟ್ರಿ ಸೀರಿಯಲ್ಸ್. ಮಿಲ್ಲೆಟ್ಸ್ನ ಯಾಕೆ ನ್ಯೂಟ್ರಿ ಸೀರಿಯಲ್ಸ್ ಅಂತ ಕರೀತಾರೆ ಅದನ್ನು ಕರೀರಿ. ಇದಕ್ಕೂ ಇದೆ ಆನ್ಸರು. ಏನು ಇದೆ, ಹೆಚ್ಚಿನ ನ್ಯೂಟ್ರಿಷನ್ ಮಿನರಲ್ಸ್ ಡೈಟರಿ ಫೈಬರ್ಸ್ ಅಂದಿರುತ್ತೆ. ಹಾಗಾಗಿ ನೇಮ್ ದ ರೈಟ್ ದ ಫಂಕ್ಷನ್ ಆಫ್ ನ್ಯೂಟ್ರಿ ಸೀರಿಯಲ್ಸ್. ಏನು ಫಂಕ್ಷನ್? ನ್ಯೂಟ್ರಿ ಸೀರಿಯಲ್ದು ಫಂಕ್ಷನ್ ಇದೆ. ನೆಕ್ಸ್ಟ್ ಇದೆ, ಅದನ್ನು ನೋಡ್ತೀವಿ. ನೆಕ್ಸ್ಟು ಫ್ರಮ್ ಫಾರ್ಮ್ ಟು ಪ್ಲೇಟ್ ಡ್ರಾ ರೈಟ್ ಎ ಚಾರ್ಟ್ ಆಫ್ ಫ್ರಮ್ ಫಾರ್ಮ್ ಟು ಪ್ಲೇಟ್. ಈ ಚಾರ್ಟನ್ನು ಬರೀರಿ. ಸ್ಟೋರಿ ಆಫ್ ಚಪಾತಿ ಫ್ರಮ್ ಫಾರ್ಮ್ ಟು ಪ್ಲೇಟ್, ಇದನ್ನು ಬರೀಬೇಕು. ಚಾರ್ಟನ್ನು ಪಿಕ್ಚರ್ ಆದರೆ ಬಿಡಿಸಿ ರಫ್ ಆಗಿ, ಇಲ್ಲಾಂದರೆ ಜಸ್ಟ್ ಈ ನೇಮ್ಗಳನ್ನ ಹಾಕಿ ಆ್ಯರೋಸ್ ಹಾಕಿ ಬರೀರಿ. ನೆಕ್ಸ್ಟ್ why we leaving unconsumed food on their plate. ಯಾಕೆ ನಮಗೆ ಏನು ತಟ್ಟೆಯಲ್ಲಿ ಆಹಾರವನ್ನು ಬಿಡಬಾರ್ದು, ಸೇವ್ಸ್ ದ ಬಿಡಬಾರ್ದು. ಆ್ಯಂಡ್ ಹೌ ವುಡ್ ವಿ ರೆಡ್ಯೂಸ್ ದ ಫುಡ್ ಮೈಲ್ಸ್ನ ರೆಡ್ಯೂಸ್ ಮಾಡೋದು ಹೇಗೆ? ಏನು ಸಪೋರ್ಟ್ ಲೋಕಲ್ ಫುಡ್. ಅಷ್ಟೇ ಆನ್ಸರ್ಸ್. ಓಕೆನಾ? ಒಂದು ಕ್ವೆಶನು. ವೈ ವಿ ಟೇಕ್ ಮಚ್ ಫುಡ್, ವೈ ವಿ ಟೇಕ್ ಓನ್ಲಿ ಆ್ಯಸ್ ಮಚ್ ಫುಡ್ ವಿ ಕ್ಯಾನ್ ಕನ್ಸ್ಯೂಮ್. ನಮ್ಗೆ ಎಷ್ಟು ಬೇಕಷ್ಟು ಆಹಾರವನ್ನೇ ಸೇವಿಸ್ಬೇಕು. ಯಾಕೆ? ಬಿಕಾಸ್ ಇಟ್ ವುಡ್ ರೆಡ್ಯೂಸ್ ಫುಡ್ ವೇಸ್ಟೇಜ್ ಎಲ್ಲ ಅಲ್ವಾ. ಆಹಾರದ ವೇಸ್ಟೇಜ್ ಆಗೋದನ್ನು ತಡೆಯೋದಕ್ಕೆ, ಒಬ್ಬ ರೈತನ ಶ್ರಮವನ್ನು ಉಳಿಸೋದಕ್ಕೆ, ಅವನು ಶ್ರಮಪಟ್ಟ ಬೆಳೆದಿರ್ತಾನೆ ಅದನ್ನು, ಅದೆಲ್ಲದಕ್ಕೂ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಲ್ಲಿಗೆ ಲೆಸನ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇರ್ತಕ್ಕಂಥ ಹೆಚ್ಚಿನ ಕಲಿಕೆಯನ್ನು ನೋಡೋಣ, ಅದನ್ನು ಡಿಸ್ಕಸ್ ಮಾಡೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇಲಿಸ್ಟ್ನ ಚೆಕ್ ಮಾಡಿ ಒಂದು ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಸಿಗುತ್ತೆ. ಆ್ಯಂಡ್ ಇನ್ನೂ ಹೆಚ್ಚು ಟೆಕ್ಸ್ಟ್ ಬುಕ್ ಇನ್ಸೈಡಲ್ಲಿ ನಿಮಗೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಬೇಕು ಅಂದರೆ ಸೈನ್ಸ್ ಕ್ವಶನ್ ಬ್ಯಾಂಕ್ ಅಂತ ಇನ್ನೊಂದು ಚಾನಲ್ ಇದೆ, ಅದನ್ನು ಡಿಸ್ಕ್ರಿಪ್ಷನೆಲ್ಲ ಲಿಂಕ್ನ ಹಾಕಿರ್ತೀನಿ, ಅಲ್ಲಿ ಹೋಗಿ ವಿಸಿಟ್ ಮಾಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.